ಲೆಗೋ ಅನಿಮೇಷನ್ ಬಳಸಿ ಟ್ರಂಪ್ನ ಕೆಣಕಿದ ಇರಾನ್. ಅಹಂಕಾರ ಆಕಾಶದಷ್ಟಿದೆ, ಟೀಕೆ ತಡೆಯೋ ಶಕ್ತಿ ಇಲ್ಲ ಎಂದು ವ್ಯಂಗ್ಯ. ವಾಷಿಂಗ್ಟನ್ನಲ್ಲಿ ನಡೆದ ಹೈ ಪ್ರೊಫೈಲ್ ವೈಟ್ ಹೌಸ್ ಡಿನ್ನರ್ ಕಾರ್ಯಕ್ರಮದಲ್ಲಿ ಉಂಟಾದ ಭದ್ರತಾ ವೈಫಲ್ಯ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ರಾಜಕೀಯ ನಾಟಕಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಈಗ ಲೆಗೋ ಮಾದರಿಯ ಅನಿಮೇಟೆಡ್ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಟ್ರಂಪ್ರ ಸ್ವಭಾವ, ಮನೋಭಾವ, ಆಡಳಿತದ ನೀತಿ ಅಣುಕಿಸುವ ಲೆಗೋ ಮಾದರಿಯ ಡಿಶ್ ಟ್ರ್ಯಾಕ್ ಅನಿಮೇಟೆಡ್ ವಿಡಿಯೋವನ್ನು ಇರಾನ್ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಡಿನ್ನರ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಭಾಷಣ ಮಾಡುವ ವೇಳೆ ಗುಂಡಿನ ಸುದ್ದಿ ಕೇಳಿಬಂದಿತ್ತು. ಆ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳು ಬಾಲ್ ರೂಮ್ನಲ್ಲಿ ನಡೆದಿದ್ದ 2500 ಮಂದಿ ಟೇಬಲ್ ಕೆಳಗೆ ಅವಿತುಕೊಂಡ್ರು. ಟ್ರಂಪ್ ಮತ್ತು ಮೆಲಾನಿಯಾ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸೇರಿದಂತೆ ಹಲವು ಗಣ್ಯರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಇರಾನ್ ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ಹೀಗಿದೆ. ಇರಾನ್ ಬೆಂಬಲಿಗರು ಈ ಘಟನೆಯನ್ನು ಆಧರಿಸಿ ಲೆಗೋ ಬೊಮ್ಮೆಗಳ ಮಾದರಿಯ ಅನಿಮೇಟೆಡ್ ರ್ಯಾಪ್ ಸಾಂಗ್ ಸಿದ್ಧಪಡಿಸಿದ್ದಾರೆ. ಇದರಲ್ಲಿ ಟ್ರಂಪ್ ನಾಯಕತ್ವ ಮತ್ತು ಭದ್ರತೆ ಬಗ್ಗೆ ವ್ಯಂಗ್ಯ ಮಾಡಲಾಗಿದೆ. ನೋ ಕಾಮಿಡಿಯನ್ ಎನ್ನುವ ಲೈನ್ಸ್ ಅನ್ನು ಇದಕ್ಕೆ ಹಾಕಲಾಗಿದೆ. ಹಾಡಿನ ಅರ್ಥವೇನು? ನಿಮ್ಮ ಜನಪ್ರಿಯತೆ ಕುಸಿದಾಗಲೆಲ್ಲ ಇಂತಹದ್ದೇ ನಾಟಕಗಳನ್ನ ಮಾಡುತ್ತೀರಿ ಎಂಬ ಸಾಲುಗಳ ಮೂಲಕ ಡಿನ್ನರ್ ಶೂಟೌಟ್ ಕೇಸ್ ವ್ಯವಸ್ಥಿತ ಸಂಚು ಎಂದು ಹೇಳಲಾಗಿದೆ. ಪ್ರತಿ ಬಾರಿ ನಿಮ್ಮ ರೇಟಿಂಗ್ಸ್ ಬಿದ್ದು ಹೋದಾಗ ನಿಮ್ಮ ಹಳೆಯ ಚಾಳಿಯನ್ನೇ ಬಳಕೆ ಮಾಡಿಕೊಳ್ತೀರಿ. ನೀವು ಸೂಪರ್ ಫ್ರೆಜೈಲ್ ಎಂದು ಕರೆಯಲಾಗಿದೆ. ಅಹಂಕಾರ ಆಕಾಶದಷ್ಟಿದೆ, ಆದರೆ ಸಣ್ಣ ಟೀಕೆಯನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದು ವ್ಯಂಗ್ಯವಾಡಲಾಗಿದೆ. ಅಮೆರಿಕದ ಮಾಧ್ಯಮಗಳನ್ನು ನೀವು ನಿಯಂತ್ರಿಸಬಹುದು, ಆದರೆ ಇರಾನ್ ಮೇಲೆ ನಿಮ್ಮ ಆಟ ನಡೆಯದು ಎಂಬ ಎಚ್ಚರಿಕೆಯ ಸಂದೇಶವನ್ನು ಈ ಹಾಡಿನಲ್ಲಿ ನೀಡಲಾಗಿದೆ. ಟ್ರಂಪ್ ಅವರ ಕಟ್ಟಾ ಬೆಂಬಲಿಗರಾದ ಮಗ ಗುಂಪು ಕೂಡ ಈಗ ವಾಸ್ತವವನ್ನ ಅರಿಯುತ್ತಿದೆ ಮತ್ತು ದೇಶ ಆರ್ಥಿಕವಾಗಿ ದಿವಾಳಿಯಾಗುತ್ತಿದೆ ಎಂದು ವಿಡಿಯೋದಲ್ಲಿ ಪ್ರತಿಪಾದಿಸಲಾಗಿದೆ. ಸ್ಟೇಜ್ಡ್ ಡ್ರಾಮಾ ಆರೋಪ. ಈ ವಿಡಿಯೋದಲ್ಲಿ ಎಂಟಿ ಪ್ಲೇಟ್ಸ್ ಮತ್ತು ರಶ್ಡ್ ಎಕ್ಸಿಟ್ ಎಂಬ ಪದಗಳನ್ನು ಬಳಸಲಾಗಿದೆ. ಅಂದ್ರೆ ಅಂದು ನಡೆದ ಘಟನೆ ಕೇವಲ ನಾಟಕ, ಅಲ್ಲಿ ಅಂತಹ ಗಂಭೀರ ಪರಿಸ್ಥಿತಿ ಇರಲಿಲ್ಲ ಎಂಬುದು ಇರಾನ್ ಮೂಲದ ಸೃಷ್ಟಿಕರ್ತರ ವಾದ. ನೀವು ಡಿನ್ನರ್ ಅನ್ನು ನಿಯಂತ್ರಿಸಬಹುದು, ಆದರೆ ನೀವೊಬ್ಬ ಸೋತ ವ್ಯಕ್ತಿ ಎಂಬ ಕಟು ಸಾಲುಗಳು ಈ ರ್ಯಾಪ್ನಲ್ಲಿದೆ. ಹಿನ್ನೆಲೆ ಮತ್ತು ಯೂಟ್ಯೂಬ್ ನಿಷೇಧ. ಇರಾನ್ ಈ ರೀತಿಯ ಪ್ರಚಾರದ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿರುವುದು ಇದೇ ಮೊದಲಲ್ಲ. ಈ ತಿಂಗಳ ಆರಂಭದಲ್ಲಷ್ಟೇ ಯೂಟ್ಯೂಬ್ ಎಕ್ಸ್ಪ್ಲೋಸಿವ್ ಮೀಡಿಯಾ ಎಂಬ ಇರಾನ್ ಪರ ಗುಂಪನ್ನ ನಿಷೇಧಿಸಿತ್ತು. ಈ ಗುಂಪು ಸ್ವತಂತ್ರ ಎಂದು ಹೇಳಿಕೊಂಡರೂ ಇರಾನ್ ಸರ್ಕಾರದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಎಂಬ ಶಂಕೆ ಇದೆ.